ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್, ಕರ್ನಾಟಕ ಚಾಲಕರ ಯೂನಿಯನ್ನಿಂದ. ಈ ವಿಡಿಯೋದ ವಿಚಾರ ಇಷ್ಟೇ. ತಮಗೆಲ್ಲ ಗೊತ್ತಿರೋಂಗೆ ಆಟೋ, ಟ್ಯಾಕ್ಸಿ, ಗೂಡ್ಸು ಮತ್ತು ಖಾಸಗಿ ಬಸ್ಸುಗಳು ಅಥವಾ ಟಿ ಟಿಗಳನ್ನು ಹೊಂದಿರೋಂಥ ಟೂರಿಸ್ಟ್ ವಾಹನ ಚಾಲಕರಿಗೆ ಈ ಮಾಹಿತಿ ತಲುಪಬೇಕು ಅನ್ನೋದು ನನ್ನ ಉದ್ದೇಶ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮೊನ್ನೆ ಕೇಂದ್ರ ಸರ್ಕಾರ ಅಂದರೆ ನವೆಂಬರ್ 11ರಂದು ಒಂದು ಗೆಜೆಟ್ ನೋಟಿಫಿಕೇಷನ್ ಅಂದರೆ FC ದರದ ಪರಿಷ್ಕರಣೆಯನ್ನು ಮಾಡಿದೆ. ಅದರಂತೆ ರಾಜ್ಯ ಸರ್ಕಾರ ಕೂಡ 18/11/2025 ಅಂದರೆ ಮೊನ್ನೆ ಸಾರಿಗೆ ಆಯುಕ್ತರು ಕೂಡ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಶೀಘ್ರದಲ್ಲೇ ಜಾರಿಗೆ ಬರುತ್ತದೆ ಕೂಡ. ಇನ್ನು 1-2 ದಿನಗಳಲ್ಲಿ FC ದರದ ಪರಿಷ್ಕರಣೆ ಆಗಲಿದೆ. ಇದರಲ್ಲಿ ನೇರವಾಗಿ ನಾನು ಹೇಳ್ಬಿಡ್ತೀನಿ, 10 ವರ್ಷಕ್ಕೆ ಮೇಲ್ಪಟ್ಟಂಥ ವಾಹನಗಳಿಗೆ ಈ ಹಿಂದೆ ಇದ್ದಂಥ FC ದರಗಳು ಇರೋದಿಲ್ಲ. ಏನು ಹೊಸ ಗಾಡಿಗಳನ್ನು ತಾವು ಕೊಂಡ್ಕೋತೀರಿ, ತಮಗೆಲ್ಲ ಯಥಾವತ್ತಾಗಿ ಅದೇ ರೀತಿಯಲ್ಲಿರುತ್ತೆ. ಆದರೆ ಹಳೆಯ ವಾಹನಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ದರ ಪರಿಷ್ಕರಣೆ ಆಗಿದೆ. ತಾವು ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದರ ಪರಿಷ್ಕರಣೆ ಆಗಿದೆ. ಹಾಗಾಗಿ 10ರಿಂದ 13 ವರ್ಷಕ್ಕೆ ಒಂದು ದರ, 15ರಿಂದ 15 ವರ್ಷಕ್ಕೆ ಒಂದು ದರ, 15ರಿಂದ 20 ವರ್ಷದ ವಾಹನಗಳಿಗೆ ಒಂದು ದರ, 20 ವರ್ಷ ಮೇಲ್ಪಟ್ಟಂಥ ವಾಹನಗಳಿಗೆ ಇನ್ನೊಂದು ದರ. ಈ ರೀತಿ ಒಂದು ಸಾಕಷ್ಟು ಸ್ಲ್ಯಾಬ್ಗಳನ್ನು ಮಾಡಿ ದರಗಳನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ಸಾರಿಗೆ ಉದ್ಯಮಗಳಲ್ಲಿರುವಂತಹ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಗೂಡ್ಸ್ ವಾಹನ ಚಾಲಕರು, ಖಾಸಗಿ ಮಿನಿ ಬಸ್ಸು, ಟೂರಿಸ್ಟ್ ಎಲ್ಲ ವಾಹನ ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡೋದೊಂದೇ, ಈ ಹಿಂದೆ ಇದ್ದಂಥ FC ದರಗಳಲ್ಲಿ ಪರಿಷ್ಕರಣೆಯಾಗಿ ನೂತನ ದರ ಜಾರಿಗೆ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವು ತಮ್ಮ ವಾಹನಗಳನ್ನು FCಗೆ ತೊಗೊಂಡೋದಂಥ ಸಂದರ್ಭದಲ್ಲಿ FCಯ ದರ ಪರಿಷ್ಕರಣೆ ಆಗಿರೋದು ದುಪ್ಪಟ್ಟಾಗಿದೆ. ಹಾಗಾಗಿ ಈ ವಿಡಿಯೋ ಮುಖಾಂತರ ತಮಗೆ ನಾನು ಈ ಮಾಹಿತಿ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ತಾವೆಲ್ಲ ಅಂದ್ಕೊಂಡಿರ್ತೀರ 1,000-2,000ದಲ್ಲಿ FC ಮಾಡ್ತಿದ್ದಂಥ ಇವತ್ತು 10-15 ಸಾವಿರ ಕೊಟ್ಟು FC ಮಾಡೋ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ. ಯಾಕೆ ಅಂತೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ, ಸರ್ಕಾರಗಳನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಇದು ನಮ್ಮ ವೈಫಲ್ಯತೆ. ಅದು ಆಟೋ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ಗೂಡ್ಸ್ ವಾಹನ ಚಾಲಕರು ಇರ್ಬೋದು, ಯಾರೇ ಇರ್ಬೋದು, ಸಾರಿಗೆ ಉದ್ಯಮಿಗಳಲ್ಲಿ ಒಗ್ಗಟ್ಟಿನ ಕೊರತೆ ಇರೋದರಿಂದ ಇವತ್ತು ನಮ್ಮನ್ನು ಆಳುವಂಥ ಸರ್ಕಾರಗಳಿಗೆ ಕಣ್ಣೂ ಇಲ್ಲ, ಕಿವಿನೂ ಇಲ್ಲ, ಮೂಗೂ ಇಲ್ಲ. ಅವರು ಮಾಡಿದೇ ಆದೇಶ. ಹಿಟ್ಲರ್ ರೀತಿಯ ದರ್ಬಾರ್ಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ನಡೀತಾ ಇದೆ. ಹಾಗಾಗಿ ತಾವು ಇನ್ನು ಮುಂದಿನ ದಿನಗಳಲ್ಲಾದರೂ ಒಗ್ಗಟ್ಟಾಗುವಂಥ ಕೆಲಸ ಮಾಡಬೇಕು. ಯಾಕೆಂತೇಳಿದ್ರೆ ತಮಗೆ ಸರಿಯಾದ ದುಡಿಮೆಯನ್ನು ನೀಡಲಿಕ್ಕೆ ಅರ್ಹತೆ ಇಲ್ಲದಂತಹ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳು ಇವತ್ತು ಅವರು ಇಷ್ಟಕ್ಕೆ ನೇರಕ್ಕೆ ಅವರ ಹಿಟ್ಲರ್ ದರ್ಬಾರ್ ರೀತಿಯಲ್ಲಿ ಪರಿಷ್ಕರಣೆಗಳನ್ನು ಮಾಡ್ತಾರೆ ಅಂತಂದರೆ ಯಾವ ವ್ಯವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ? ತಾವೆಲ್ಲ ಕೋಟ್ಯಾಂತರ ರೂಪಾಯಿ ಬಂಡವಾಳಗಳಾಕಿ ವಾಹನಗಳನ್ನ ಕೊಳ್ಳ್ಕೊಳ್ತೀರಾ, ಆದರೆ ಒಂದು ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ನಿಜವಾಗಲೂ ನಮಗೆಲ್ಲ ನಾಚಿಕೆಗೇಡಿತನ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇನ್ನು ಮುಂದಿನ ದಿನಗಳಾದರೂ ತಾವೆಲ್ಲ ಸಂಘಟಿತರಾಗಿ ಒಗ್ಗಟ್ಟಾಗುವಂಥ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಲ್ಲೂ ಕಳಕಳಿಯ ವಿನಂತಿ ಮಾಡ್ತಾ, ಇನ್ನೊಂದು 2 ದಿನಗಳಲ್ಲಿ ನಾನು ಹೇಳ್ದಂಗೆ ದರ ಪರಿಷ್ಕರಣೆ ಆಗಿದೆ. ಹಾಗಾಗಿ ಏನು ಕಳೆದ ವರ್ಷ ತಾವು ಮಾಡಿಸ್ಕೊಂಡಂಥ FC ದರ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ FC ದರಗಳ ಪರಿಷ್ಕರಣೆಯಾಗಿ ಭಾರೀ ಹೊರೆ ಆಗ್ತದೆ. ತಾವೆಲ್ಲ ಭಾಳ ಸಂಕಷ್ಟಕ್ಕೆ ಈಡಾಗ್ತೀರ ಅಂತ ಕೂಡ ನಾನು ಭಾವಿಸ್ತೀನಿ. ಇಷ್ಟು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ ತಮ್ಮೆಲ್ಲರಿಗೂ.